ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಯೆರೂಸಲೇಮೇ ನಿನ್ನ ಮರೆತರೆ ನನ್ನ ಬಲಗೈ ಬೀಳುವುದು. ಯೆರೂಸಲೇಮೇ ನಿನ್ನ ಮರೆತರೆ ಬಲಗೈ ಬೀಳುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನಾಗದೆ ಹೋದರೆ ನನ್ನಾಲಿಗೆ ಸೇದುವುದು. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯೇನು ನಾ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಹೌದು ಡ್ಯಾಡಿ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹೌದು ಡ್ಯಾಡಿ. ನನ್ನ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮೊದಲಿಂಗನೇ ಮರೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ನನ್ನ ಮೊದಲಿಂಗನೇ ಮರೇನು ನಾ. ಹಗಲೆಲ್ಲ ಹಾಡು ನೀನೇ ಡ್ಯಾಡಿ, ರಾತ್ರಿಯ ಕನಸು ನೀನೇ, ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ತಾಯಿಯ ಮಡಿಲಲ್ಲಿ
ಮಗುವಿನಂತೆ ಹರುಷದಿ ನಲಿಯುವೆನು. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಎಸ್ ಡ್ಯಾಡಿ, ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹರುಷದ ಮುಕುಟ ನೀನೇ ಡ್ಯಾಡಿ, ಮೊದಲಿಂಗನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯೇನು ನಾ. ಹಗಲೆಲ್ಲ ಹಾಡು ನೀನೇ, ಹೌದು ಡ್ಯಾಡಿ, ರಾತ್ರಿಯ ಕನಸು ನೀನೇ. ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಹೌದು ಡ್ಯಾಡಿ, ಚಿಂತೆಯಿಂದ ಕೊರಗಿದಾಗ ಪ್ರೀತಿಯಿಂದ ಹರುಷ ತಂದೆ. ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ನನ್ ಕಾಲು ಜಾರಿ ತತ್ತರಿಸಿದಾಗ ಎತ್ತಿದೆ ಕೃಪೆಯಿಂದ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯೇನು ನಾ. ಹಗಲೆಲ್ಲ ಹಾಡು ನೀನೇ, ರಾತ್ರಿಯ ಕನಸು ನೀನೇ. ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ನನ್ನ 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 ಮೇಲಾದ ಸಂತೋಷ ನೀನೇ, ದಿನವೆಲ್ಲ ನಿನ್ನ ಹಾಡುವೆ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು ಡ್ಯಾಡಿ. ತಾಯಿಯ ಮಡಿಲಲ್ಲಿ ಮಗುವಿನಂತೆ ಹರುಷದಿ ನಲಿಯುವೆನು. ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಎಸ್ ಫಾದರ್ ಗಾಡ್, ಎಂದೆಂದು ನಿನ್ನನ್ನೇ ನಂಬಿರುವೆ, ನಿನ್ನನ್ನೇ ನಂಬಿರುವೆ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ ಮರೆಯೇನು ನಾ. ಹರುಷದ ಮುಕುಟ ನೀನೇ ಅಯ್ಯ, ಮೊದಲಿಂಗನೇ
ಮರೆಯನು ನಾ ಹರುಷದ ಮುಕುಟ ನೀನೇ ಅಯ್ಯ. ಹೌದು ಡ್ಯಾಡಿ, ಮದಲಿಂಗನೇ ಮರೆಯನು ನಾ. ಹೌದಪ್ಪ, ಥ್ಯಾಂಕ್ ಯು. ನನ್ನ ಹರುಷದ ಮುಕುಟ, ಹಲ್ಲೆಲೂಯಾ, ಹರುಷದ ಕಿರೀಟ ನೀನೇ ಡ್ಯಾಡಿ. ಏಸಪ್ಪ ಏಸಪ್ಪ, ಥ್ಯಾಂಕ್ ಯು ಲೋ. ನನ್ನ ಹೃದಯದ ಬಯಕೆ ಎಲ್ಲ ಹೇಗೂ ಪೂರೈಸುವೆ. ಹೌದು ಡ್ಯಾಡಿ, ನಾ ಅರ್ಪಿಸಿದೆ ನನ್ನ ಮಾರ್ಗವೆಲ್ಲ ನಿನ್ನನ್ನೇ ಆತುಕೊಂಡೆ. ಹೌದು ಡ್ಯಾಡಿ, ಅರ್ಪಿಸಿದೆ ನನ್ನ ಮಾರ್ಗವೆಲ್ಲ ನಿನ್ನನ್ನೇ ಆತುಕೊಂಡೆ. ಜೀವವೇ ಮಾರ್ಗವೇ ಸ್ತುತಿಸುವೆನು, ನಿನ್ನ ಹೊಗಳುವೆನು. ಜೀವವೇ ಓ ಮಾರ್ಗವೇ ಸ್ತುತಿಸುವೆನು, ನಿನ್ನ ಹೊಗಳುವೆನು. ಸ್ತುತಿಸುವೆನು, ನಿನ್ನ ಹೊಗಳುವೆನು. ನಂಬತಕ್ಕ ತಂದೆಯೇ ನನ್ನೇ ನಂಬಿರುವೆ. ಹೌದು ಫಾದರ್, ನಂಬತಕ್ಕ ತಂದೆಯೇ ಓ ನನ್ನೇ ನಂಬಿರುವೆ. ನಿಮ್ಮನ್ನೇ ನಂಬಿರುವೆ. ನಂಬತಕ್ಕ ತಂದೆಯೇ ನಿಮ್ಮನ್ನೇ ನಂಬಿರುವೆ. ನಂಬತಕ್ಕ ತಂದೆಯೇ ನಿನ್ ಸಮ್ಮುಖದಿ ವಾಸಿಸುವೆ. ಸತ್ಯವೇ ಆಹಾರವು, ನಿನ್ ಸಮ್ಮುಖದಿ ವಾಸಿಸುವೆ. ಸತ್ಯವೇ ಆಹಾರವು, ನಿನ್ನ ವಚನವ ಧ್ಯಾನಿಸುವೆ. ವಾಕ್ಯದಿ ಬದುಕುವೆ. ನಿನ್ನ ವಚನವ ಧ್ಯಾನಿಸುವೆ. ವಾಕ್ಯದಿ ಬದುಕುವೆ. ಜೀವವೇ ಮಾರ್ಗವೇ ಸ್ತುತಿಸುವೆನು, ನಿನ್ನ ಹೊಗಳುವೆನು. ಜೀವವೇ ಮಾರ್ಗವೇ ಸ್ತುತಿಸುವೆನು, ನಿನ್ನ ಹೊಗಳುವೆನು. ನಂಬತಕ್ಕ ತಂದೆಯೇ ನಿಮ್ಮನ್ನೇ ನಂಬಿರುವೆ. ನಂಬತಕ್ಕ ತಂದೆಯೇ ನಿಮ್ಮನ್ನೇ ನಂಬಿರುವೆ. ನಿಮ್ಮನ್ನೇ ನಂಬಿರುವೆ. ನಂಬತಕ್ಕ ತಂದೆಯೇ ನಿಮ್ಮನ್ನೇ ನಂಬಿರುವೆ. ನಂಬತಕ್ಕ ತಂದೆಯೇ ನಿಮ್ಮನ್ನೇ ನಂಬಿರುವೆ. ನಂಬತಕ್ಕ ತಂದೆ ನಿಮ್ಮನ್ನೇ ನಂಬಿರುವೆ. ನಂಬತಕ್ಕ ತಂದೆ ಜೀವವೇ
ಮಾರ್ಗವೇ ಸ್ತುತಿಸುವೆನು ನಿನ್ನ ಹೊಗಳುವೆನು. ಜೀವವೇ ಮಾರ್ಗವೇ ಸ್ತುತಿಸುವೆನು ನಿನ್ನ ಹೊಗಳುವೆನು. ಸ್ತುತಿಸುವೆನು ನಿನ್ನ ಹೊಗಳುವೆನು. ಹಾಲೆಲೂಯ. ಹಾಗೆ ಸ್ತೋತ್ರ ಮಾಡುವ ನಂಬತಕ್ಕ ತಂದೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನಂಬತಕ್ಕ ತಂದೆ. ಹಾಲೆಲೂಯ. ನನಗೆ ಕಷ್ಟ ಬಂದಾಗಲೆಲ್ಲ ನನಗೆ ಸಹಾಯಕನು ನೀನೇ. ನನ್ನ ಕಾಲು ಜಾರಿತು ಅನ್ನುವಾಗ ಕೃಪೆಯಿಂದ ಎತ್ತಿದಾತನೇ. ವಂದನೆ ನಿಮಗೆ, ವಂದನೆ ವಂದನೆ ನಿಮಗೆ, ವಂದನೆ ವಂದನೆ ನಿಮಗೆ, ವಂದನೆ. ಥ್ಯಾಂಕ್ ಯು ಫಾದರ್ ಗಾಡ್. ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆಪ್ಪ, ನಿಮಗೆ ವಂದನೆ ವಂದನೆ. ಹಾಗೆ ಮುಂಜಾನೆ ವೇಳೆಯಲ್ಲಿ ಕರ್ತನಿಗೆ ಸ್ತೋತ್ರ ಸಲ್ಲಿಸಿ ವಂದನೆ. ಎಷ್ಟು ಮ್ಯಾಕ್ಸಿಮಮ್ ಆತನನ್ನು ಘನಪಡಿಸಲಿಕ್ಕೆ ಸಾಧ್ಯವೋ ಅಷ್ಟು ಆತನನ್ನು ಘನಪಡಿಸಿ. ಹಾಲೆಲೂಯ, ಹಾಲೆಲೂಯ. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಡ್ಯಾಡಿ ಎಂದೆಂದು. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಎಸ್ ಡ್ಯಾಡಿ. ಮರುಜೀವ ನೀಡಿದೆ ನನಗೆ, ಕೃಪೆಯಿಂದ ರಕ್ಷಿಸಿರುವೆ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಡ್ಯಾಡಿ ಎಂದೆಂದು. ಡ್ಯಾಡಿಯನ್ನು ನೋಡಿ ಹೇಳುವ. ಅಪ್ಪ ಆಲ್ಫಾ ಒಮೇಗಾ, ಎಸ್, ಸ್ತುತಿ ನಿಮಗೆ ಎಂದೆಂದು. ನಿನ್ ಪ್ರೀತಿ ತೋರಿದೆ ನನಗೆ, ಉನ್ನತ ಅಭಿಷೇಕದಿಂದ. ನಿನ್ ಪ್ರೀತಿ ತೋರಿದೆ ನನಗೆ, ಉನ್ನತ ಅಭಿಷೇಕದಿಂದ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ, ಸ್ತುತಿ ನಿಮಗೆ ಡ್ಯಾಡಿ, ಸ್ತುತಿ ನಿಮಗೆ. ಆದಿಯು ಅಂತ್ಯವು ನೀನೇ, ಸ್ತುತಿಗೆ ಪಾತ್ರನೇ. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಅಪ್ಪ ಆಲ್ಫಾ ಒಮೇಗಾ, ಸ್ತುತಿ ನಿಮಗೆ ಎಂದೆಂದು. ಸ್ತುತಿ ನಿಮಗೆ ಎಂದೆಂದು.
ಸ್ತುತಿ ನಿಮಗೆ ಎಂದೆಂದು, ಸ್ತುತಿ ನಿಮಗೆ ಎಂದೆಂದು, ಸ್ತುತಿ ನಿಮಗೆ ಎಂದೆಂದು. ಹಾಲೆಲೂಯಾ ಡ್ಯಾಡಿ, ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಅಪ್ಪ ನಿಮ್ಮನ್ನು ಸ್ತುತಿಸುತ್ತೇವೆ. ನಾವು ದೂರದಲ್ಲಿದ್ದರೂ ಏಕ ಮನಸ್ಸಿನಿಂದ ನಿನಗೆ ಸ್ತೋತ್ರ ಹೇಳ್ತೇವಪ್ಪ. ನೀನು ಉನ್ನತನು ಡ್ಯಾಡಿ. ಹಾಲೆಲೂಯಾ. ಅಕ್ಕರೆಯುಳ್ಳ ತಂದೆ, ನಮಗಾಗಿ ಚಿಂತಿಸುವ ಹಿತಚಿಂತಕನು. ನಮ್ಮ ವಿಷಯದಲ್ಲಿ ನಾವು ಅಕ್ಕರೆ ವಹಿಸುವುದಕ್ಕಿಂತ ಹೆಚ್ಚಾಗಿ ಅಕ್ಕರೆ ವಹಿಸಿರುವಾತನು. ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ, ನಿಮಗೆ ವಂದನೆ ಡ್ಯಾಡಿ. ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕೆ ಮತ್ತು ಪ್ರಾರ್ಥನೆಗೆ ಅನುಕೂಲ ಆಗುವಂತೆ ನಾವು ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 4ನೇ ವಚನವನ್ನು ಓದೋಣ. ಅಪೊಸ್ತಲರ ಕೃತ್ಯಗಳು 2:4. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದ ತಕ್ಷಣ ಮೊದಲು ಪ್ರಕಟ ಆದಂತಹ ಪವಿತ್ರಾತ್ಮನ ವರ ಯಾವುದು ಅಂತ ಹೇಳಿದ್ರೆ ಅದು ವಾಣಿಯ ವರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಿನ್ನೆ ಕೂಡ ನಾವು ಧ್ಯಾನ ಮಾಡಿದೆವು. ಅಪೊಸ್ತಲರ ಕೃತ್ಯಗಳು 10ನೇ ಅಧ್ಯಾಯದಲ್ಲಿ ಪೇತ್ರನು ಪ್ರಸಂಗ ಮಾಡುತ್ತಿರುವಾಗಲೇ ಅವರೆಲ್ಲರ ಮೇಲೆ ಪವಿತ್ರಾತ್ಮ ಇಳಿದು ಬಂದನು. ಅವರೆಲ್ಲರೂ ವಾಣಿಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗೆ 19ನೇ ಅಧ್ಯಾಯದಲ್ಲಿ ಎಫೆಸದಲ್ಲಿ ಪೌಲನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಅಲ್ಲಿನ ದೇವಜನರಿಗೋಸ್ಕರ ಅವ್ರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ತೇನೆ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾದರು. ಪವಿತ್ರಾತ್ಮ ಭರಿತರಾದ ತಕ್ಷಣ ಪ್ರಕಟ ಆದದ್ದು ನಾನಾ ಭಾಷೆಗಳಲ್ಲಿ ವಾಣಿಯಲ್ಲಿ ಮಾತನಾಡುವಂತಹ ವರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಪ್ರಿಯರೇ, ಅದೇ ಪವಿತ್ರಾತ್ಮನು ಇವತ್ತು ಕೂಡ ಇದ್ದಾನೆ. ನಮ್ಮ ಜೀವಿತದಲ್ಲೂ ಸಹ ಅದೇ ಪವಿತ್ರಾತ್ಮನ ಬಲವನ್ನು ಅನುಗ್ರಹಿಸುವಾತನು. ಪವಿತ್ರಾತ್ಮನು ಸುಮ್ಮನೆ ಬರೋದಿಲ್ಲ, ಬರಿಗೈನಲ್ಲಿ ಬರೋದಿಲ್ಲ. 9 ವರಗಳೊಂದಿಗೆ 9 ಫಲಗಳೊಂದಿಗೆ ಫುಲ್ 2 ಕೈಯಲ್ಲೂ ಲಗೇಜ್ ತಗೊಂಡು ನಮ್ಮ ಮನೆಗೆ ಬರ್ತಾ ಇದ್ದಾನೆ, ನಮ್ಮ ಹೃದಯಕ್ಕೆ ಬರ್ತಾ ಇದ್ದಾನೆ. ತನ್ನ ವರಗಳಿಂದಲೂ ಫಲಗಳಿಂದಲೂ ನಮ್ಮನ್ನು ತುಂಬಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಲ್ಲಿ ಮೊದಲನೇದಾಗಿ ಪ್ರಕಟ ಆದಂತಹ ವರವನ್ನು ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಇದು ಯಾವುದೋ ಒಂದು ವಚನ ಹಿಡ್ಕೊಂಡು ನಾವು ವಾದ ಮಾಡುವುದಲ್ಲ. ಇದನ್ನು ನಾವು ಸಂಪೂರ್ಣವಾಗಿ ತಿಳ್ಕೊಳ್ಬೇಕು. ಈ ವಾಣಿ ಎಲ್ಲೆಲ್ಲಿ ಹೇಗೆ ಬಳಕೆ ಆಗಿತ್ತೋ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು. ಅಪ್ಲಿಕೇಶನ್ ಎಲ್ಲಿ ಯಾವ ರೀತಿ ಬಳಕೆ ಆಗಿತ್ತು ಅನ್ನೋದನ್ನು ನಾವು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ನಾವು ಮೊದಲನೇದಾಗಿ ನಾವು ನೋಡಿದೆವು ಪರ್ಸನಲ್ ಉಪಯೋಗಕ್ಕೆ, ವೈಯಕ್ತಿಕ ಉಪಯೋಗಕ್ಕೆ, ಅದರಲ್ಲೂ ದೇವರನ್ನ ಸ್ತುತಿಸುವುದಕ್ಕೆ ನಾವು ಉಪಯೋಗ ಮಾಡ್ತೀವಿ. ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಕೊಂಡಾಡುವುದಕ್ಕೆ, ಅದರಲ್ಲೂ ವೈಯಕ್ತಿಕವಾದ ತನ್ನ ಸ್ವಂತ ಭಕ್ತಿ ವೃದ್ಧಿಗೋಸ್ಕರವಾಗಿ ಇದನ್ನು ಹೆಚ್ಚಾಗಿ ಉಪಯೋಗಿಸುವಂಥದ್ದು. ಅಪೊಸ್ತಲನಾದ ಪೌಲನು 1 ಕೊರಿಂಥ 14ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳ್ತಾನೆ,
ಒಂದು ಕೊರಿಂಥ ಹ್ಮ್. 14:18 ಹ್ಮ್. ನಾನು ನಿಮ್ಮೆಲ್ಲರಿಗಿಂತಲೂ ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ಹೆಚ್ಚಾಗಿ ವಾಣಿಗಳನ್ನಾಡುತ್ತೇನೆಂದು ವಾಣಿಗಳನ್ನಾಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. ಹಾಲೆಲೂಯ. ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಾನು ವಾಣಿಯಲ್ಲಿ ಮಾತನಾಡ್ತೀನಿ. ಹಾಲೆಲೂಯ. ನಾವು ಇದನ್ನ ಅಲ್ಪವಾಗಿ ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇದನ್ನ ಅಸಡ್ಡೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ತುಂಬ ಬೆನಿಫಿಟ್ ಇದೆ, ತುಂಬ ಉಪಯೋಗ ಇದೆ. ಇದು ಬೇರೆಯವ್ರಿಗೆ ಉಪಯೋಗದ ಆಮೇಲೆ ನೋಡುವ. ಮೊದಲನೇದಾಗಿ ನಮಗೆ ವೈಯಕ್ತಿಕವಾಗಿ ನಮಗೆ ಉಪಯೋಗ ಇದೆ. ನಿನ್ನೆ ತಾನು ಧ್ಯಾನ ಮಾಡಿದೆವು, ವಾಣಿಯಲ್ಲಿ ಮಾತನಾಡುವಾಗ ತನಗೆ ಭಕ್ತಿ ವೃದ್ಧಿಯನ್ನು ಉಂಟು ಮಾಡ್ತಾನೆ. ಹಾಲೆಲೂಯ. ಯಾಕಂದರೆ ವಾಣಿಯಲ್ಲಿ ನಾವು ದೇವರಿಗೆ ಸ್ತೋತ್ರ ಮಾಡುವಾಗ ನಾವು ನಮ್ಮ ಗ್ರಹಿಕೆಗೆ ಮೀರಿ, ನಮ್ಮ ಪದಗಳಿಗೆ ಮೀರಿ, ನಮ್ಮ ಆಲೋಚನೆಗೆ ಮೀರಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋರಾಗಿದ್ದೇವೆ. ಹಾಲೆಲೂಯ. ಸೊ ಅದರಿಂದಾಗಿ ಇದನ್ನು ಹೆಚ್ಚಾಗಿ ನಮ್ಮ ಪರ್ಸ್ನಲ್ ಉಪಯೋಗಕ್ಕೆ, ವೈಯಕ್ತಿಕ ಉಪಯೋಗದಲ್ಲಿ, ವೈಯಕ್ತಿಕವಾಗಿ ದೇವರನ್ನ ಸ್ತುತಿಸುವಾಗ, ಆರಾಧಿಸುವಾಗ, ಆತನ ಗಣಪಡಿಸುವಾಗ ನಾವು ಉಪಯೋಗಿಸಿಕೊಂಡು ಇದರ ಬೆನಿಫಿಟನ್ನು ಹೆಚ್ಚಾಗಿ ಅನುಭವಿಸುವ. ಹಾಲೆಲೂಯ. ಅದರಿಂದಾಗಿ ನೀವು ತವಕ ಪಡಿ, ಆಸೆ ಪಡಿ, ನನಗೂ ಪವಿತ್ರಾತ್ಮನ ವರ ಬೇಕು, ನಾನು ಕೂಡ ವಾಣಿಯಲ್ಲಿ ಮಾತಾಡಬೇಕಪ್ಪ ಅಂತ ಕೇಳಿ. ಸುಮ್ಮನೆ ಯಾವುದೋ ಒಂದು ವಚನ ಇಟ್ಕೊಂಡು ವಾದ ಮಾಡಿಕೊಂಡು ಇರೋದು ಬೇಡ. ಇದರಲ್ಲಿರುವಂಥ ಲಾಭವನ್ನು ನಾವು ಯಾಕೆ ಬಿಡಬೇಕು? ನಾವು ಪ್ರಯೋಜನ ಪಡಿಸಿಕೊಳ್ಳುವ. ಹಾಲೆಲೂಯ. ನಾನು ರುಚಿ ನೋಡಿ ಹೇಳ್ತಾ ಇದ್ದೀನಿ. ನೀವು ಬುದ್ಧಿಯಿಂದ 1 ತಾಸು ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಅಂತರ್ಯದಲ್ಲಿ ಉಂಟಾಗುವ ಸ್ಪಿರಿಚುವಲ್ ಎನರ್ಜಿಗಿಂತ ವಾಣಿಯಲ್ಲಿ 10 ರಿಂದ 15 ನಿಮಿಷ ನೀವು ವಾಣಿಯಲ್ಲಿ ಮಾತನಾಡುವಾಗ ಉಂಟಾಗುವ ಎನರ್ಜಿ ಜಾಸ್ತಿ. ಯಾಕಂದರೆ ವಾಣಿಯಲ್ಲಿ ಆಡುವ ಪದಗಳಿಗೆ ಅರ್ಥ ಕೊಡುವವನು ಪವಿತ್ರಾತ್ಮನು. ನಾಲಿಗೆ ತುಟಿಗಳು ಮಾತ್ರ ನಿಮ್ಮದು, ಪದಗಳು ಪವಿತ್ರಾತ್ಮನದು. ಯಾಕಂದರೆ ಅಲ್ಲಿ ನೋಡ್ತೇವೆ, ಆ ಆತ್ಮನು ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಅವರೆಲ್ಲರೂ ಮಾತನಾಡಿದರು. ಹಲ್ಲೆಲೂಯ. ಸೊ ಅದರಿಂದಾಗಿ ಇದು ನಮ್ಮ ಕಲ್ಪನೆಯ ಮಾತುಗಳಲ್ಲ, ಇದು ನಮ್ಮ ಆಲೋಚನೆಯಲ್ಲಿ ಇರುವಂಥ ಮಾತುಗಳಲ್ಲ. ಯಾರನ್ನು ನೋಡಿ ಅನುಕರಣೆ ಮಾಡಬೇಡಿ, ಇಮಿಟೇಟ್ ಮಾಡಬೇಡಿ. ಅವ್ರು ಹೀಗೆ ಮಾತಾಡ್ತಾರೆ, ಇವ್ರು ಹೀಗೆ ಮಾತಾಡ್ತಾರೆ. ಆ ದೇವರ ಆತ್ಮನ ಯಾರನ್ನು ಹೇಗೆ ನಡೆಸಿದ್ರು ಅದು ನಮಗೆ ಬೇಕಾಗಿಲ್ಲ. ದೇವರಾತ್ಮನ ಹೇಗೆ ಬೇಕಾದ್ರೆ ನಡೆಸ್ಬೋದು. ಹಲ್ಲೆಲೂಯ. ಸೊ ಅದರಿಂದ ದೇವರಿಗೆ ಮಹಿಮೆ ಅಷ್ಟೇ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೆನ್ನೆ ಓದಿದ್ದನ್ನು ಮತ್ತೆ ಜಸ್ಟ್ ನೆನಪು ಮಾಡ್ಕೊಳ್ರಿ. ಒಂದು ಕೊರಿಂಥ 14ನೇ ಅಧ್ಯಾಯದ 2ನೇ ವಚನ. 1 ಕೊರಿಂಥ 14:2 ವಾಣಿಯನ್ನಾಡುವವನು ದೇವರ ಸಂಗಡ ಮಾತಾಡುತ್ತಾನೆ ಹೊರತು ಮನುಷ್ಯರ ಸಂಗಡ ಆಡುವುದಿಲ್ಲ. ಯಾರಾದರೂ ನಿಮಗೆ ಪ್ರಶ್ನೆ ಮಾಡಿದ್ರೆ ನನಗೇನು ಅರ್ಥ ಆಗ್ತಾ ಇಲ್ವಲ್ಲ ಅಂತ ಹೇಳಿ, ನಾನು ನಿಮ್ಮ ಹತ್ರ ಮಾತಾಡಿದ್ರೆ ತಾನೆ. ನಿಮಗೆ ನಾನು ಮಾತಾಡಿಲ್ಲ, ನಾನು ಮಾತಾಡಿದ್ದು ಯಾರಿಗೆ? ದೇವರ ಸಂಗಡ ಮಾತಾಡ್ತೀನಿ, ಮನುಷ್ಯರ ಸಂಗಡ ಮಾತನಾಡುವುದಿಲ್ಲ. ಅಂದರೆ ಇದು ಪ್ಯೂರ್ಲಿ ದೇವರ ಸಂಗಡ ಮಾತನಾಡುವ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡುವಂಥ ಒಂದು ಭಾಷೆ. ದೇವರೊಂದಿಗೆ ನಮ್ಮ ಲವ್ ಲ್ಯಾಂಗ್ವೇಜ್, ಹೃದಯದ ಆಳದ ಒಂದು ಉಕ್ಕಿ ಬರುವಂತಹ ಸ್ತೋತ್ರದ ಪ್ರಕಟಣೆ ಅದು. ಹಲ್ಲೆಲೂಯ. ಸ್ಪಷ್ಟವಾಗಿ ಹೇಳ್ತದೆ, ವಾಣಿಯನ್ನಾಡುವವನು ದೇವರ ಸಂಗಡ ಮಾತನಾಡ್ತಾನೆ ಹೊರತು ಮನುಷ್ಯರ ಸಂಗಡ ಮಾತಾಡ್ತಾ ಇಲ್ಲ. ಅದರಿಂದ ಅವ್ರೇನಾದರೂ ನಿಮ್ಮ ಅಪಹಾಸ್ಯ ಮಾಡುವವರು, ಅವಹೇಳನ ಮಾಡುವವರು, ನನಗೇನು ಅರ್ಥ ಆಗಲಿಲ್ಲ ಅಂದರೆ ನಾನು ನಿಮ್ಮ ಹತ್ರ ಮಾತಾಡಿಲ್ಲ, ನಿಮಗೇನು ಸಂದೇಶ ನಾನು ತಂದಿಲ್ಲ. ನನಗೂ ನನ್ನ ದೇವರಿಗಿದ್ದಂತಹ ಒಂದು ಮಾತು. ಹಲ್ಲೆಲೂಯ. ನಿಮ್ಮ ಪರ್ಸ್ನಲ್ ಪ್ರೇಯರ್ನಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡ್ಕೊಳ್ಳಿ. ಅದಕ್ಕಾಗಿ ವಾಣಿ ಇದೆ, ನಮ್ಮ ವೈಯಕ್ತಿಕ ಉಪಯೋಗಕ್ಕಾಗಿ. ನಾನು ಡ್ಯಾಡಿ ಇರುವಾಗ, ರಾಕಾ ಸಿ ಕಾಲ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು, ಸ್ತೋತ್ರ, ರೀಕಾ ಬೋಸಿ ಹಿ ಸಕಾರ, ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ವಾಣಿಯಲ್ಲಿ ಕರ್ತನ ಜೊತೆ ನೀವು ನಿಕಟವಾಗಿ ಬೆರೆಯಿರಿ. ವಾಣಿಯಲ್ಲಿ ಮಾತಾಡುವಾಗ ಒಂದು ಉನ್ನತ ಪ್ರಭಾವ ನಮ್ಮ ಅಂತರ್ಯವನ್ನು ಆವರಿಸ್ತದೆ, ಬಲವನ್ನು ಆವರಿಸ್ತದೆ, ನಮ್ಮ ಹೃದಯವನ್ನು ಆವರಿಸುತ್ತದೆ. ಹಲ್ಲೆಲೂಯ. ವಾಕ್ಯ ಮುಂದುವರಿಸಿ ಹೇಳ್ತದೆ, ಅವನು ಆತ್ಮ ಪ್ರೇರಿತನಾಗಿ ರಹಸ್ಯಾರ್ಥಗಳನ್ನು ನುಡಿಯುತ್ತಿದ್ದರು, ಯಾರೂ ತಿಳ್ಕೊಳ್ಳುವುದಿಲ್ಲ. ನನಗೆ ಅರ್ಥ ಆಗಿಲ್ಲ, ಅದು ನಾನು ಮಾತಾಡಿದ್ದು ನನಗೆ ಅರ್ಥ ಆಗಿಲ್ಲ. ನಿಮಗೆ ಹೆಂಗೆ ಅರ್ಥ ಆಗುತ್ತೆ? ಇದು ರಹಸ್ಯ. ನೀವೇ ಹೇಳಿ, ರಹಸ್ಯ ಅಂದಮೇಲೆ ಏನು? ಎಲ್ರಿಗೂ ಗೊತ್ತಾಗ್ಬಿಟ್ಟೆ ಅದು ರಹಸ್ಯನಾ?
ಎಲ್ರಿಗೂ ಗೊತ್ತಾದರೆ ಅದು ಹೆಂಗೆ ರಹಸ್ಯ ಆಗುತ್ತೆ? ರಹಸ್ಯ ಅಂದಮೇಲೆ ಅದು ಯಾರಿಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಆ ಮೂರ್ಖ ಸೈತಾನ್ನಿಗೂ ಗೊತ್ತಿಲ್ಲ. ನಮ್ಮ ಅಂತರ್ಯದಿಂದ ದೇವರೊಂದಿಗೆ ಸಂಪರ್ಕ ಮಾಡ್ತಾ ಇದ್ದೀವಿ. ಮನುಷ್ಯನ ಬುದ್ಧಿಯ ಸಾಮರ್ಥ್ಯಕ್ಕೆ ಮೀರಿದ ಅರ್ಥವನ್ನು ಕೊಡುವ ಪದಗಳನ್ನು ಪವಿತ್ರಾತ್ಮನ ಉಪಯೋಗಿಸಿ ತಂದೆಯನ್ನು ಮ್ಯಾಕ್ಸಿಮಮ್ ಮಹಿಮೆ ಪಡಿಸ್ತಾ ಇದ್ದಾನೆ. ಹಾಲೆಲೂಯಾ, ಮ್ಯಾಕ್ಸಿಮಮ್ ತಂದೆಯನ್ನು ಮಹಿಮೆ ಪಡಿಸ್ತಾ ಇದ್ದಾನೆ. ಅದರಿಂದಾಗ ಅಷ್ಟು ಮಹಿಮೆ ಪ್ರಭಾವ ಇಳಿತಾ ಇರೋದು. ಎಲ್ಲಿ ದೇವರನ್ನು ಮಹಿಮೆ ಪಡಿಸ್ತೀವಿ ಅಲ್ಲಿ ಆತನ ಪ್ರಸನ್ನತೆ ಇಳಿತದೆ. ಆತನನ್ನು ಮಹಿಮೆ ಪಡಿಸುವ ಯಾವ ಸ್ಥಳದಲ್ಲೂ ಆತನು ಇಳಿದು ಬಂದು ಆಶೀರ್ವದಿಸುವುದಾಗಿ ಹೇಳಿದ್ದಾನೆ. ಆತನನ್ನು ಮ್ಯಾಕ್ಸಿಮಮ್ ಮಹಿಮೆ ಪಡಿಸ್ತಾ ಇರಬೇಕಾದ್ರೆ ದೈವ ಸಾನ್ನಿಧ್ಯ ಅಪರಿಮಿತವಾಗಿ ಇಳಿತದೆ. ಯು ವಿಲ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್, ಮೈಟಿ ಪ್ರೆಸೆನ್ಸ್ ಆಫ್ ಗಾಡ್. ದೇವರ ಬಲವಾದ ಪ್ರಸನ್ನತೆ, ಬಲವಾದ ಅನಾಯಿಂಟಿಂಗನ್ನು ನೀವು ರುಚಿ ನೋಡ್ಬೋದು ವಾಣಿಯಲ್ಲಿ ಮಾತಾಡುವಾಗ. ಮಿಸ್ ಮಾಡ್ಕೋಬೇಡಿ. ಇಟ್ ಈಸ್ ಫಾರ್ ಯೋರ್ ಪರ್ಸನಲ್ ಯೂಸ್. ನಿಮ್ಮ ವೈಯಕ್ತಿಕ ಉಪಯೋಗಕ್ಕೆ, ನೀವು ಡ್ಯಾಡಿ ಜೊತೆ ಮಾತಾಡಲಿಕ್ಕೆ, ನೀವು ಡ್ಯಾಡಿ ಜೊತೆ ನಿಕಟವಾಗಿ ಮಾತಾಡಲಿಕ್ಕೆ. ಇಟ್ ಈಸ್ ಯೋರ್ ಲವ್ ಲ್ಯಾಂಗ್ವೇಜ್. ನಿಮ್ಮ ತಂದೆ ಜೊತೆ, ಡ್ಯಾಡಿ ಜೊತೆ ಮಾತಾಡಲಿಕ್ಕಿರುವಂತಹ ಒಂದು ವಿಶೇಷ ಸೌಭಾಗ್ಯದ ಅವಕಾಶ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ ಹೇಳ್ತದೆ, 4ನೇ ವಚನ, ವಾಣಿಯ ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಾನೆ. ಇದು ಪರ್ಸನಲ್. ಅದಕ್ಕೆ ತನಗೆ ಮಾತ್ರ ಭಕ್ತಿ ವೃದ್ಧಿ, ಸಭೆಗಿಲ್ಲ. ಸಭೆಗೆ ಮಾತಾಡುವಾಗ ಅದರ ಅರ್ಥ ಹೇಳಬೇಕು, ಅಥವಾ ಪ್ರವಾದನೆ ಹೇಳಬೇಕು, ತಿಳಿದಿರುವ ಭಾಷೆಯಲ್ಲಿ ಮಾತಾಡಬೇಕು. ತನಗೆ ಮಾತ್ರ ಭಕ್ತಿ ವೃದ್ಧಿ. ವಾಣಿಯ ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿ. ಹಲ್ಲೆಲೂಯಾ. ಅದರಿಂದಾಗಿ ಪರ್ಸನಲ್ ಉಪಯೋಗ, ಬೆನಿಫಿಟ್ ಬೇಕು ಅನ್ನುವರು ಮೇಕ್ ಯೂಸ್ ಆಫ್ ವಾಣಿ. ಹಲ್ಲೆಲೂಯಾ. ಇನ್ನೊಂದು ವಿಚಾರವನ್ನು ನಾನು ನಿಮಗೆ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತೇನೆ. ನೆನ್ನೆನೇ ಅದರ ವಿಷಯ ಹೇಳಿದೆ. ವಾಣಿಯನ್ನು ಆಡುವವನು ತನ್ನ ಬುದ್ಧಿಯನ್ನು ಉಪಯೋಗಿಸೋದಿಲ್ಲ. ಈ ರೀತಿ ಪದಗಳನ್ನು ಹೇಳೋಣ, ಶಾ ರಾ 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 ಹೇಳೋಣ, ರಾ 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 ಹೇಳೋಣ, ಇದೆಲ್ಲ ಬುದ್ಧಿಯನ್ನು ಉಪಯೋಗಿಸುವುದಿಲ್ಲ. ಆ ಸಮಯದಲ್ಲಿ ದೇವರಾತ್ಮನು ಏನು ಕೊಡ್ತಾನೋ ಅದನ್ನು ಉಪಯೋಗಿಸುವವನು. ಆದರೆ ನೀವು ಬುದ್ಧಿಯನ್ನು ಉಪಯೋಗಿಸ್ಬೇಕಾದ್ರೆ ಗ್ರಾಮರ್ ಎಲ್ಲ ಕರೆಕ್ಟಾಗಿರಬೇಕು, ಪದಗಾರ ಕರೆಕ್ಟಾಗಿರಬೇಕು. ನೀವು ಪದ ತಪ್ಪು ಮಾಡಿಬಿಟ್ರೆ ಅರ್ಥನೇ ಚೇಂಜ್ ಆಗಿಬಿಡ್ತದೆ. ಕೆಲವರು ತಪ್ಪಾಗಿ ಮಾತಾಡ್ತಾರೆ. ಒಂದಿನ ಒಬ್ಬರು ಸೇವಕರು ನಮ್ಮ ಮನೆಗೆ ಬಂದಿದ್ದರು. ಸರಿ, ಹೊರಡುವಾಗ ಫಸ್ಟ್ ಒಂದು ಪ್ರಾರ್ಥನೆ ಮಾಡಿ ಅಂತ ಹೇಳಿದೆ. ಅವರು ಪ್ರಾರ್ಥನೆ ಮಾಡುವಾಗ ಈ ರೀತಿಯಾಗಿ ಪ್ರಾರ್ಥನೆ ಮಾಡಿದ್ರು. ಕರ್ತನೇ, ಇವರ ಸೇವೆ ಮಂದಗತಿಯಲ್ಲಿ ಸಾಗಲಿಕ್ಕಾಗುವಂತೆ ಆಶೀರ್ವದಿಸು ಅಂತ ಹೇಳಿದರು. ಆಗ ಮಂದಗತಿಯಲ್ಲಿ ತ್ವರಿತಗತಿಯಲ್ಲಿ ಸಾಗುವಂತೆ ಆಶೀರ್ವದಿಸು ಅನ್ನೋದು ಬಿಟ್ಬಿಟ್ಟು ಮಂದಗತಿಯಲ್ಲಿ ಸಾಗಲಿಕ್ಕಾಗುವಂತೆ ಆಶೀರ್ವದಿಸು ಅಂದರೆ ಅವ್ರು ಬೇಕಂತ ಪ್ರಾರ್ಥನೆ ಮಾಡಿಲ್ಲ, ಅವ್ರಿಗೆ ಆ ಪದದ ಅರ್ಥ ಗೊತ್ತಿಲ್ಲದೆ ಮಾತಾಡಿದ್ದಾರೆ. ಆ ಪದದ ಅರ್ಥ ಗೊತ್ತಿಲ್ಲದೆ. ಆಗ ನಾವು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಸೆಂಟೆನ್ಸ್ ಕರೆಕ್ಟಾಗಿರಬೇಕು. ಕೆಲವರು ಹೇಳ್ತಾರೆ, ಯೇಸುವಿನ ನಾಮದಲ್ಲಿ ಕಟ್ಟಲ್ಪಡ್ತೀನಿ ಅಂತ. ಕಟ್ಟಲ್ಪಡ್ತೀನಿ ಅಂದರೆ ನಾವೇ ಕಟ್ಟಲ್ಪಡ್ತೀವಿ ಅಂತ ಅರ್ಥ. ಸೆಂಟೆನ್ಸ್ ಕರೆಕ್ಟಾಗಿರಬೇಕು. ಯೇಸುವಿನ ನಾಮದಲ್ಲಿ ಬಂಧಿಸ್ತೇನೆ ಅಂತ ಹೇಳೋದು. ಯೇಸುವಿನ ನಾಮದಲ್ಲಿ ಬಂಧಿಸಲ್ಪಡ್ತೀನಿ ಅಂತಾರೆ. ಯೇಸು ನಾಮದಲ್ಲಿ ಬಂಧಿಸಲ್ಪಡ್ತೀನಿ ಅಂದರೆ ನಾನೇ ಬಂಧಿಸಲ್ಪಡ್ತೀನಿ ಅಂತ ಅರ್ಥ. ಆಗ ನಮ್ಮ ತಿಳಿದ ಭಾಷೆಯಲ್ಲಿ ನಾವು ಬುದ್ಧಿ ಕರೆಕ್ಟಾಗಿರಬೇಕು, ಬುದ್ಧಿ ಉಪಯೋಗ ಮಾಡಬೇಕು. ಬುದ್ಧಿ ಅಲ್ಲಿ ಇಲ್ಲಿ ಚಂಚಲ ಆದರೆ ಇಲ್ಲಿ ಸೆಂಟೆನ್ಸ್ ಚೇಂಜ್ ಆಗಿಬಿಡ್ತದೆ. ಹೇಗೆ ಡ್ರೈವ್ ಮಾಡುವಾಗ ರಸ್ತೆ ಮೇಲೆ ಗಮನ ಇರ್ತದೋ ಅದೇ ರೀತಿ ನಾವು ಮಾತಾಡುವಾಗ ನಮ್ಮ ಮಾತಿನ ಮೇಲೆ ನಿಗಾ ಇರಬೇಕು. ಆದರೆ ವಾಣಿಯಲ್ಲಿ ಹಾಗಲ್ಲ. ನಮ್ಮ ಬುದ್ಧಿಗೂ ನಾವು ಆಡುವ ಪದಗಳಿಗೂ ಸಂಬಂಧನೇ ಇಲ್ಲ. ಅದರಿಂದಾಗಿ ನಾವು ಬೇರೆ ಏನೇ ಕೆಲಸ ಮಾಡ್ತಾ ಇದ್ರು ಈ ವಾಣಿಯನ್ನು ಆಡ್ತಾ ಇರ್ತೀವಲ್ಲ, ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ನಮ್ಮ ಸ್ಪಿರಿಟ್ ಮ್ಯಾನ್ ಲೀಡ್ ಕೊಡುವ ಹಾಗೆ ನಮ್ಮ ಬಾಯಿ ಮಾತಾಡ್ತಾ ಇರ್ತದೆ. ಯು ವಿಲ್ ಬಿ ವರ್ಕಿಂಗ್. ರೀ ಕರಾಮ ಕಸು ಕುರುರು ರೀ ಬಮ ಕಸಿಕಲ್ಲ ಕೆಲಸ ಮಾಡ್ತಾ ಇರ್ತೀರಿ. ನೀವು ವಾಣಿಯಲ್ಲಿ ಮಾತಾಡ್ತಾನೆ ಇರ್ತೀರಿ. ಪಾತ್ರೆ ಬೆಳಗ್ತಾ ಇರ್ತೀರಿ. ರೀ ಕರ ಬಮ ಮಮ ಕಸಿ ಕರರು ಹಾಲೆಲೂಯಾ ರೀ ಬಾಸಿ ಅಂದರಮ ಕೆಲಸ ಮಾಡ್ತಾ ಇರ್ತೀರಿ, ವಾಣಿಯಲ್ಲಿ ಮಾತಾಡ್ಕೊಂಡೇ ಇರ್ತೀರಿ. ಅನ್ಇಂಟರಪ್ಟೆಡ್ ಪ್ರೇಯರ್. ಹಾಲೆಲೂಯಾ. ನಮ್ಮ ನೆಟ್ವರ್ಕೆಲ್ಲ ಇಂಟರಪ್ಟ್ ಆಗಿಬಿಡ್ತದೆ. ಆದರೆ ಟಂಗ್ಸ್ನಲ್ಲಿ ಮಾತಾಡುವಾಗ ಅನ್ಇಂಟರಪ್ಟೆಡ್ ಪ್ರೇಯರ್. ನೀವು ಬಸ್ಸಲ್ಲಿ ಪ್ರಯಾಣ ಮಾಡುವಾಗ ಅಥವಾ ಟ್ರೈನಲ್ಲಿ ಪ್ರಯಾಣ ಮಾಡುವಾಗ 108 ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಮನಸ್ಸು ಎಲ್ಲೆಲ್ಲೋ ಚದರಿ ಹೋಗ್ತಾ ಇರ್ತದೆ. ಬಟ್ ಕೀಪ್ ಟಾಕಿಂಗ್ ಇನ್ ದ ಸ್ಪಿರಿಟ್.
ಕಿರಮಕಸಿಕಲ ಕತೋರರ ಮಕಸಿಯಲರ ಹೇರ ಸಾಲ ಕಸೋಕೋರರ ಬಕರ ಬರ ಅಕ್ಕ ಅಲ್ಲಿ ಕೂತ್ಕೊಳ್ಳಿ, ಅಣ್ಣ ಅಲ್ಲಿ ಕೂತ್ಕೊಳ್ಳಿ, ಜಾಗ ಇದೆಯಲ್ಲ ಕೂತ್ಕೊಳ್ಳಿ. ರಿಕರ ಬಕಸ ಯು ಕ್ಯಾನ್ ಕೀಪ್ ಟಾಕಿಂಗ್. ಹಲ್ಲೆಲೂಯಾ. ಇದಕ್ಕೆ ಇಂಟರಪ್ಷನ್ ಇಲ್ಲ. ಮೈಂಡ್ ಏನು ಬೇಕಾದ್ರೂ ವರ್ಕ್ ಮಾಡ್ಕೊಳ್ಳಿ, ಇಂಟರಪ್ಷನ್ ಇಲ್ಲ. ನೋಡಿ, ಅದಕ್ಕೆ ಪೌಲನು ಹೇಳ್ತಾ ಇರೋದು 14ನೇ ವಚನದಲ್ಲಿ 14 1 ಕೊರಿಂಥ 14:14. ಯಾಕಂದರೆ ನಾನು ವಾಣಿಯನ್ನಾಡುತ್ತಾ ದೇವರನ್ನು ಪ್ರಾರ್ಥಿಸಿದರೆ ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ನಿಷ್ಫಲವಾಗಿರುವುದು. ಆತ್ಮ ಪ್ರಾರ್ಥಿಸುವುದೇ ಹೊರತು ಬುದ್ಧಿಗೆ ಕೆಲಸ ಇಲ್ಲ. ಅದಕ್ಕೆ ಬುದ್ಧಿ ನೀನೇನಾದ್ರೂ ಮಾಡ್ಕೋ. ನನ್ನ ಸ್ಪಿರಿಟ್ ಮ್ಯಾನ್ ವರ್ಕ್ ಮಾಡ್ತಾ ಇರ್ತಾನೆ, ಮಾತಾಡ್ತಾ ಇರ್ತಾನೆ. ವಾಣಿಯಲ್ಲಿ ಆಡುವ ಆ ಒಂದು ಮಾತಿಗೆ ಬುದ್ಧಿ ಬೇಕಾಗಿಲ್ಲ. ಬುದ್ಧಿ ಬೇಕಾಗಿಲ್ಲ. ನಮ್ಮ ಬುದ್ಧಿಯಲ್ಲಿ ಯೋಚನೆ ಮಾಡಬೇಕಾದ್ರೆ ಹಿಂಗೆ ಮಾತಾಡೋಣ, ಹಿಂಗೆ ಮಾತಾಡೋಣ, ಹಿಂಗೆ ಸ್ಟೈಲಿಶ್ ಆಗಿ ಮಾತಾಡೋಣ, ಹಂಗೆ ಬಿಟ್ಟು ಮಾತಾಡೋಣ. ಹೀಗೆ ಬುದ್ಧಿ ಉಪಯೋಗ ಆಗೋದಿಲ್ಲ. ಯಾಕಂದರೆ ಆ ರೀತಿ ಯೋಚನೆ ಮಾಡಿ ಮಾತಾಡೋದು ವಾಣಿ ಅಲ್ಲ. ದೇವರ ಆತ್ಮನು, ನಮ್ಮೊಳಗಿರುವ ದೇವರ ಆತ್ಮ ನುಡಿಯುವುದಕ್ಕೆ ಶಕ್ತಿಯನ್ನು ಕೊಡುವ ಮೇರೆಗೆ ನಾವು ಮಾತನಾಡುವುದು ವಾಣಿ ಆಗ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೆಕ್ಸ್ಟ್ ಲೈನ್ ಕೂಡ ಓದಿ. ನನ್ನ ಆತ್ಮವು ಪ್ರಾರ್ಥಿಸುವುದೇ ಹೊರತು ನನ್ನ ಬುದ್ಧಿ ಬುದ್ಧಿ ನಿಷ್ಫಲವಾಗಿರುವುದು. ನಿಷ್ಫಲವಾಗುವುದು. 15. ಹಾಗಾದರೇನು ಹಾಗಾದರೇನು? ನಾನು ಆತ್ಮದಿಂದ ಪ್ರಾರ್ಥಿಸುವೆನು, ಆತ್ಮದಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು. ಆತ್ಮದಿಂದ ಹಾಡುವೆನು. ಆಗ ನೋಡಿ, ಆತ್ಮದಿಂದ ನಾನು ಪ್ರಾರ್ಥನೆ ಮಾಡ್ತೀನಿ, ಸ್ತೋತ್ರ ಮಾಡ್ತೀನಿ ಅಂದ್ಬಿಟ್ಟು ನಾವು ಬುದ್ಧಿಪೂರ್ವಕವಾದ ಪ್ರಾರ್ಥನೆನ ಅಸಡ್ಡೆ ಮಾಡುವುದಿಲ್ಲ. ಅದು ಇಂಪಾರ್ಟೆಂಟ್. ಅದರ ಜೊತೆಗೆ ಅಡಿಷನಲ್ ಬೆನಿಫಿಟ್ ವಾಣಿಯಲ್ಲಿ ಮಾತನಾಡೋದು. ಪೌಲನು ಇದು ಬೇಡವೇ ಬೇಡ ಅಂತ ಹೇಳಲಿಲ್ಲ. ಬೇಡವೇ ಬೇಡ. ನಾನು ಹೇಳ್ತೇನೆ, ನಾನು ಆತ್ಮದಿಂದಲೂ ಪ್ರಾರ್ಥಿಸುವನು, ಬುದ್ಧಿಯಿಂದಲೂ ಪ್ರಾರ್ಥಿಸುವೆನು, ಆತ್ಮದಿಂದಲೂ ಹಾಡುವೆನು, ಬುದ್ಧಿಯಿಂದಲೂ ಹಾಡುವೆನು. ಹಲ್ಲೆಲೂಯಾ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಎರಡೂ ಕೂಡ ಈಕ್ವಲಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆತ್ಮದಿಂದ ಸ್ತೋತ್ರ ಮಾಡುವಾಗ, ಮಾತನಾಡುವಾಗ ಬುದ್ಧಿ ಕೆಲಸ ಮಾಡೋದಿಲ್ಲ, ಬುದ್ಧಿ ನಿಷ್ಫಲ. ಅದೇ ಸಮಯದಲ್ಲಿ ಅದು ಮಾತ್ರ ಸಾಕು ಅಂತ ನಾವು ಹೇಳ್ತಾ ಇಲ್ಲ. ಅದರ ಜೊತೆಗೆ ನಾವು ಬುದ್ಧಿಯಿಂದಲೂ ದೇವರಿಗೆ ಸ್ತೋತ್ರ ಮಾಡಬೇಕು. ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ದೇವರನ್ನು ಮಾತ್ರ ಸ್ತುತಿಸುವುದಕ್ಕೆ ನಮ್ಮ ಮನಸ್ಸು, ಆಲೋಚನೆ ಬುದ್ಧಿಪೂರ್ವಕವಾಗಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಜ್ಞಾನ ವಿವೇಕದಿಂದ ದೇವರನ್ನು ಆರಾಧಿಸಬೇಕು, ಸ್ತುತಿಸಬೇಕು. ಹಲ್ಲೆಲೂಯಾ. ನಾವು ಬೇರೆ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗಿಟ್ಟು ದೇವರನ್ನ ಮಾತ್ರ ಸ್ತುತಿಸುವುದಕ್ಕಾಗಿ ನಾವು ಬರ್ತೇವೆ. ನಾವು ಆ ಸಮಯದಲ್ಲಿ ಮನಸ್ಸು ಅಲ್ಲಿ ಇಲ್ಲಿ ಚಂಚಲ ಆಗುವುದಕ್ಕೆ ಬಿಡದ ಹಾಗೆ ಪೂರ್ಣ ಏಕಾಗ್ರತೆಗೆ ದೇವರ ಹತ್ರ ಬಲ ಕೇಳ್ಕೊಳ್ತೀವಿ. ನನ್ನ ಮನಸ್ಸು ಚಂಚಲ ಆಗದ ಹಾಗೆ ಏಕಾಗ್ರತೆಯನ್ನು ಕೊಡಪ್ಪ, ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಸಮ್ಮುಖದಲ್ಲಿ, ನಿನ್ನಲ್ಲೇ ಕರ್ತನ ನನ್ನ ಮನಸ್ಸು ಕೇಂದ್ರೀಕೃತ ಆಗಿರಬೇಕು, ಏಕಾಗ್ರತೆ ಕೊಡಪ್ಪ ಅಂತ ಕೇಳ್ತೀವಿ ಬುದ್ಧಿಪೂರ್ವಕವಾದ ಪ್ರಾರ್ಥನೆಗೆ. ಯಾಕಂದರೆ ಬುದ್ಧಿ ಅಲ್ಲಿ ಇಲ್ಲಿ ಚದರಿ ಹೋದಾಗ ನಮ್ಮ ಪ್ರಾರ್ಥನೆ ವ್ಯರ್ಥ. ಅದಕ್ಕೆ ಸಾಧ್ಯವಾದಷ್ಟು ಬುದ್ಧಿಪೂರ್ವಕವಾದ ಪ್ರಾರ್ಥನೆ, ಕಣ್ಣುಗಳು ಮುಚ್ಚಿ ಅಂತ ಹೇಳ್ತಾ ಇರ್ತೀನಿ. ಕಣ್ಣು ತಗೊಂಡು ಪ್ರಾರ್ಥನೆ ಮಾಡಬೇಡ್ರಿ. ಅದು ಪ್ರಾರ್ಥನೆ ಮಾಡಬಾರ್ದು ಅಂತ ಎಲ್ಲೂ ಬೈಬಲ್ನಲ್ಲಿ ಬರೆದಿಲ್ಲ. ಆದರೆ ಕಣ್ಣು ತಗೊಂಡು ನೀವು ಬುದ್ಧಿಯಿಂದ ಪ್ರಾರ್ಥನೆ ಮಾಡೋದಾದರೆ ನಿಮ್ಮ ಮನಸ್ಸು ಚದರಿ ಹೋಗ್ತದೆ, ದಿಕ್ಕು ತಪ್ಪು ಹೋಗ್ತದೆ. ಮನಸ್ಸು ಚದರಿ ಹೋದಾಗ ದೇವರ ಮೇಲೆ ಏಕಾಗ್ರತೆ ಬರೋದಿಲ್ಲ, ದೇವರ ಜೊತೆ ಮಾತನಾಡುವ ಹಾಗೆ ಆಗೋದಿಲ್ಲ. ನೀವೇ ಯೋಚನೆ ಮಾಡಿ, ನೀವು ಯಾರ ಹತ್ರನೋ ನೋಡಿಕೊಂಡು ನಿಮ್ಮ ಹತ್ರ ಮಾತಾಡಿಸಿದ್ರೆ ನಿಮಗೆ ಬೇಜಾರಾಗಲ್ವಾ? ನಿಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ, ಅಥವಾ ನೀವೇ ಒಂದು ಕಡೆ ಗೆಸ್ಟಾಗಿ ಹೋಗಿದ್ದೀರಿ, ನಿಮ್ಮ ಹತ್ರ ಅವರು ಕೆಲಸ ಕಾರ್ಯಗಳನ್ನ ಬಿಟ್ಬಿಟ್ಟು ಬಂದು ಕೂತ್ಕೊಂಡು ನಿಮ್ಮ ಜೊತೆ ಹೌದಾ, ಓಹೋ ಅಂತ ಮಾತಾಡಿಸಿದ್ರೆ ನಿಮ್ಗೆ ಖುಷಿ ಆಗುತ್ತೆ. ನೀವು ಬಂದು ಕೂತಿದ್ದೀರಿ ಎಲ್ಲೋ ನೋಡ್ಕೊಂಡು, ಸರಿ ಹೌದಾ ಅಂದ್ಬಿಟ್ಟು ಅವ್ರು ಏನೋ ಮಾಡ್ತಾಯಿದ್ರೆ, ನಮ್ಮನ್ನು ಇವ್ರು ಕೇರ್ ಮಾಡ್ತಾ ಇಲ್ಲ, ನೀವು ಬೇಗ ಜಾಗ ಖಾಲಿ ಮಾಡಿಬಿಡ್ತೀರಿ. ಆಗ ಬುದ್ಧಿಪೂರ್ವಕವಾಗಿ ಮಾಡುವಾಗ ಒಂದು ಅಟೆನ್ಷನ್ ಅವಶ್ಯ. ನಾವು ದೇವ್ರ ಜೊತೆ ಮಾತಾಡ್ತೀವಿ ಅಂದಮೇಲೆ ನಮ್ಮ ಅಟೆನ್ಷನ್, ಪೂರ್ಣ ಅಟೆನ್ಷನ್, ಬೇರೆ ಕೆಲಸ ಕಾರ್ಯಗಳು ಮಾಡಿಕೊಂಡು ನಾವು ಆತನ ಜೊತೆ ಮಾತಾಡೋದಲ್ಲ, ನಾವು ಪೂರ್ಣ ಅಟೆನ್ಷನ್ ಕೊಟ್ಟು. ಆದರೆ ವಾಣಿಯಲ್ಲಿ ಮಾತಾಡುವಾಗ ಏನೇ ಮಾಡಿದ್ರೂ ಅದಕ್ಕೆ ಸಂಬಂಧ ಇಲ್ಲ. ನಮ್ಮೊಳಗಿರುವ ದೇವರ ಆತ್ಮನು ಒಂದು ಸತತವಾಗಿ ಕಮ್ಯುನಿಕೇಷನ್ನಲ್ಲಿ ತಂದೆ ಜೊತೆ ನಿಕಟ ಬಾಂಧವ್ಯದಲ್ಲಿ ನಮ್ಮನ್ನು ನಡೆಸ್ತಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಪೌಲನು ಹೇಳ್ತಾನೆ, ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ನಾನು ಮಾತಾಡ್ತೀನಿ, ಮಾತನಾಡ್ತೀನಿ.
ಯಾಕಂದರೆ ಇದು ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ, ಆತನನ್ನು ಮಹಿಮೆ ಪಡಿಸುವುದಕ್ಕೆ, ಪರ್ಸನಲ್ ಆಗಿ ದೇವರ ಜೊತೆ ಮಾತಾಡುವುದಕ್ಕೆ. ನಾನು ಮತ್ತು ಡ್ಯಾಡಿ ಮಾತ್ರ. ಹಲ್ಲೆಲೂಯ. ನಿನ್ನೆ ಸ್ತುತಿಸುವುದಕ್ಕೆ ಅಂತ ನಾವು ನೋಡಿದ್ವು, ದೇವರನ್ನ ಸ್ತುತಿಸುವುದಕ್ಕೆ. ಇವತ್ತು ಅದರಲ್ಲೂ ವಿಶೇಷವಾಗಿ ಪರ್ಸನಲ್ ಆಗಿ ವೈಯಕ್ತಿಕವಾಗಿ ದೇವರನ್ನ ಸ್ತುತಿಸಿ ಆರಾಧಿಸುವುದಕ್ಕೆ. ಹಲ್ಲೆಲೂಯ. ಈ ವಾಣಿ ತುಂಬ ತುಂಬ ಅಗತ್ಯ. ಒಂದು ವೇಳೆ ನಿಮಗೆ ವಾಣಿಯ ವರ ಇಲ್ಲ ಅಂದರೆ ಇದಕ್ಕೆ ಬೇರೆ ದಾರಿ ಹುಡುಕಬೇಡ್ರಿ. ಒಂದೇ ಒಂದು ದಾರಿ ಕೇಳಿ. ಫಿಲ್ ಮಿ ವಿತ್ ಯೋರ್ ಹೋಲಿ ಸ್ಪಿರಿಟ್. ನಿನ್ನ ಆತ್ಮನ ನನಗೆ ಕೊಡಿ ಅಂತ ಕೇಳಿ. ಪವಿತ್ರಾತ್ಮನ ಬರುವಾಗ ಪವಿತ್ರಾತ್ಮನು ಫುಲ್ ಪ್ಯಾಕೇಜೊಂದಿಗೆ ಬರ್ತಾನೆ. ನಿಮಗೆ ವಾಣಿಯ ವರ ಇದ್ದೇ ಇರ್ತದೆ, ಇಲ್ಲ ಅಂತ ಹೇಳೋದಿಲ್ಲ. ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳಿದರು, ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವುದುಂಟೆ? ಮೀನು ಕೇಳುವಂಥ ಮಗನಿಗೆ ಹಾವನ್ನು ಕೊಡುವುದುಂಟೆ? ಮೊಟ್ಟೆ ಕೇಳುವ ಮಗನಿಗೆ ಚೇಳನ್ನು ಕೊಡುವುದುಂಟೆ? ಕೆಟ್ಟವರಾಗಿರುವ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನು ಕೊಡುವಾಗ ಪರಲೋಕದಲ್ಲಿರುವ ನಿಮ್ಮ ತಂದೆ ಅದಕ್ಕಿಂತ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನು ಕೊಡುವುದು ಬಹು ನಿಶ್ಚಯವಲ್ಲವೇ? ಹಲ್ಲೆಲೂಯಾ. ಪವಿತ್ರಾತ್ಮ ವರವನ್ನು ನಾವು ಕೇಳಬೇಕು. ಕೊಡಿ ಡ್ಯಾಡಿ, ನನಗೂ ಕೊಡಿಯಪ್ಪ. ಥ್ಯಾಂಕ್ ಯು ಲಾರ್ಡ್. ನನಗೂ ಪವಿತ್ರಾತ್ಮನ ಅನುಗ್ರಹ ವರದಾನ ನನಗೆ ಬೇಕು. ಐ ವಾಂಟ್ ಟು ಟಾಕ್ ಇನ್ ಟಂಗ್ಸ್. ವಾಣಿಯಲ್ಲಿ ನಾನು ಮಾತಾಡಬೇಕು. ಗಂಟೆಗಟ್ಟಲೆ ನಿನ್ನ ಜೊತೆ ಮಾತಾಡಬೇಕು. ನಿನ್ನನ್ನು ಮ್ಯಾಕ್ಸಿಮಮ್ ಮಹಿಮೆ ಪಡಿಸಬೇಕು. ಮ್ಯಾಕ್ಸಿಮಮ್ ನಿನಗೆ ಘನತೆ ಸಲ್ಲಿಸಬೇಕು, ಗೌರವ ಸಲ್ಲಿಸಬೇಕು. ಹಲ್ಲೆಲೂಯಾ. ಗಿವ್ ಮಿ ದ ಗಿಫ್ಟ್ ಆಫ್ ಟಂಗ್ಸ್, ಗಿಫ್ಟ್ ಆಫ್ ದ ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ನಾವು ಮುಂದುವರಿಸಿ ನಾಳೆ ಧ್ಯಾನ ಮಾಡುವ, ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡುವ. ನನಗೆ ಈ ಪವಿತ್ರಾತ್ಮ ದಾನ ಬೇಕಪ್ಪ. ವಾಣಿಯಲ್ಲಿ ಮಾತಾಡುವ ದಾನ ಬೇಕು. ನಿನ್ನ ಜೊತೆ ನಾನು ಸಮಯ ಕಳೀಲಿಕ್ಕೆ ಇದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಿನ್ನ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ನಿನ್ನ ಜೊತೆ ಮಾತಾಡಲಿಕ್ಕೆ ಇದು ಕರ್ತನೆ ಬಹಳ ಅಗತ್ಯ ಅಂತ ನಿನ್ನ ವಾಕ್ಯ ಹೇಳ್ತದೆ. ನನಗೆ ಬೇಕು. ಐ ನೀಡ್ ದ ಗಿಫ್ಟ್ ಆಫ್ ಟಂಗ್ಸ್. ಓರ ಪಾಪ ಕಸಿಯಾರ. ನನಗೆ ಬೇಕು ಪವಿತ್ರಾತ್ಮನ ವರದಾನ ಬೇಕು. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ ಈ ಅನುಗ್ರಹ ಬೇಕು. ಪವಿತ್ರಾತ್ಮನಿಂದ ತುಂಬಿಸಲ್ಪಡುವ ಈ ಅನುಗ್ರಹ ನನಗೆ ಬೇಕು. ದಾರಿಯಲ್ಲಿ ಹೋಗುವಾಗ ಬರುವಾಗ ವಾಣಿಯಲ್ಲಿ ಮಾತಾಡಿಕೊಂಡೇ ಇರಬೇಕು. ವೈಯಕ್ತಿಕವಾಗಿ ನಿನ್ನ ಜೊತೆ ಡ್ಯಾಡಿ ಜೊತೆ ನಾನು ಮಾತಾಡಿಕೊಂಡೇ ಇರಬೇಕು. ಕೆಲಸ ಮಾಡುವಾಗ ವಾಣಿಯಲ್ಲಿ ಮಾತನಾಡಿಕೊಂಡೇ ಇರಬೇಕು ಸ್ವಾಮಿ. ಎಲ್ಲ ಸಂದರ್ಭದಲ್ಲೂ ನಿನ್ನ ಜೊತೆ ಮಾತಾಡಿಕೊಂಡೇ ಇರಬೇಕು. ಹಲ್ಲೆಲೂಯಾ. ನಿನ್ನ ಜೊತೆ ಕಾನ್ಸ್ಟೆಂಟ್ ಕಮ್ಯುನಿಕೇಷನ್ನಲ್ಲಿ, ಅನ್ಇಂಟರಪ್ಟೆಡ್ ಕಮ್ಯುನಿಕೇಷನ್ನಲ್ಲಿ ನಾನು ಇರಲಿಕ್ಕೆ ಈ ವಾಣಿ ತುಂಬ ಹೆಲ್ಪ್ ಮಾಡ್ತದೆ. ಹಲ್ಲೆಲೂಯಾ. ಈ ವಾಣಿ ತುಂಬ ನನಗೆ ಹೆಲ್ಪ್ ಮಾಡ್ತದೆ. ನಿನ್ನ ಜೊತೆ ಕಂಟಿನ್ಯೂಯಸ್ ಕಮ್ಯುನಿಕೇಷನ್. ಹಲ್ಲೆಲೂಯಾ. ಅನ್ಇಂಟರಪ್ಟೆಡ್ ಕಮ್ಯುನಿಕೇಷನ್. ಯಾವ ಅಡ್ಡಿ ಇಲ್ಲದಂತಹ ಒಂದು ನಿಕಟ ಬಾಂಧವ್ಯ. ಹಲ್ಲೆಲೂಯಾ. ಮೋಸ್ಟ್ ಪವರ್ಫುಲ್ ಕಮ್ಯುನಿಕೇಷನ್. ಶಕ್ತಿಯುತವಾದಂತಹ ಸಂಪರ್ಕ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಅಪರಿಮಿತವಾದಂತಹ ಗಾಡ್ಸ್ ಪ್ರೆಸೆನ್ಸ್, ದೈವ ಸಾನ್ನಿಧ್ಯ. ಥ್ಯಾಂಕ್ ಯು. ಈ ಒಂದು ಟಂಗ್ಸ್ನಲ್ಲಿ ಈ ವಾಣಿಯ ಮೂಲಕ ನನಗೆ ಕರ್ತನೆ ಸಿಗ್ತದೆ. ಅಪ್ಪ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು, ಈ ವಾಣಿಯನ್ನು ನಾನು ಹೊಂದ್ಕೊಳ್ಬೇಕಪ್ಪ. ನನಗೆ ಈ ವಾಣಿಯ ಬೆನಿಫಿಟ್ ನನಗೆ ಬೇಕು. ನಾನು ಇದನ್ನು ಅನುಭವಿಸ್ಬೇಕು. ಈ ವಾಣಿಯ ಕರ್ತನೆ ಸೌಭಾಗ್ಯವನ್ನು ನಾನು ಅನುಭವಿಸ್ಬೇಕಪ್ಪ. ಥ್ಯಾಂಕ್ ಯು. ಒಂದು ವೇಳೆ ವಾಣಿಯ ವರ ಇಲ್ಲದೆ ಇರೋರು ನೀವು ಕೇಳಿ, ನನ್ನನ್ನು ಅಭಿಷೇಕಿಸಪ್ಪ, ನನ್ನನ್ನು ಅಭಿಷೇಕಿಸು, ನನಗೂ ವಾಣಿಯಲ್ಲಿ ಮಾತನಾಡುವ ವರವನ್ನು ಕೊಡಪ್ಪ. ನಾನು ಕೂಡ ಗಂಟೆಗಟ್ಟಲೆ ನಿನ್ನ ಜೊತೆಯಲ್ಲಿ ಮಾತಾಡ್ಕೊಂಡಿರ್ಬೇಕಪ್ಪ. ಹಲ್ಲೆಲೂಯಾ. ನಾನು ಕೆಲಸ ಮಾಡುವಾಗ, ಹೋಗುವಾಗ, ಬರುವಾಗ, ಪ್ರಯಾಣ ಎಲ್ಲ ಸಂದರ್ಭದಲ್ಲೂ ಒಂದು ಲವಲವಿಕೆಯಿಂದ ನಿನ್ನ ಜೊತೆ ಲೈವ್ಲಿ ಆಗಿ ಇರಬೇಕು ಸ್ವಾಮಿ. ಹಲ್ಲೆಲೂಯಾ. ಅದಕ್ಕೆ ವಾಣಿ ಬೇಕಪ್ಪ. ನನಗೆ ವಾಣಿಯ ವರ ಬೇಕು. ನಾನು ವಾಣಿಯಲ್ಲಿ ಮಾತಾಡಬೇಕು. ಕೇಳಿ, ಹೃದಯದ ಆಳದಿಂದ ಕೇಳಿ. ನಿಶ್ಚಯವಾಗಿ ದೇವರು ನಿಮ್ಮನ್ನು ತುಂಬಿಸ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀವು ದಾಹದಿಂದ ಕೇಳಿ, ನನಗೆ ವಾಣಿಯ ವರ ಬೇಕು ಅಂತ ಕೇಳಿ. ಐ ನೀಡ್ ಹೋಲಿ ಸ್ಪಿರಿಟ್ ಗಾಡ್. ಐ ನೀಡ್ ದ ಗಿಫ್ಟ್ ಆಫ್ ಟಂಗ್ಸ್. ಐ ನೀಡ್ ದ ಗಿಫ್ಟ್ ಆಫ್ ಟಂಗ್ಸ್. ಹಲ್ಲೆಲೂಯಾ. ವಾಣಿಯ ವರ ನನಗೆ ಬೇಕು ಅಂತ ಕೇಳಿ. ನಿಮ್ಮ ಹೃದಯದ ತಾವಕವನ್ನು ದೇವರು ನಿಶ್ಚಯವಾಗಿ ಈಡೇರಿಸ್ತಾರೆ. ಹಲ್ಲೆಲೂಯಾ. ಇದು ಬೇರೆಯವ್ರು ನೋಡಿ ಅನುಕರಣೆ ಮಾಡುವಂಥದ್ದಲ್ಲ. ಪವಿತ್ರ ಆತ್ಮನು ಕೊಡ್ತಾನೆ. ಆ ಆತ್ಮನು ಅವರಿಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಅವರು ಬೇರೆ ಬೇರೆ ಭಾಷೆಗಳಲ್ಲಿ ವಾಣಿಯಲ್ಲಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಅಪ್ಪ, ವಾಣಿಯನ್ನು ಸ್ತೋತ್ರ ಮಾಡಲಿಕ್ಕೆ, ಅದರಲ್ಲೂ ಪರ್ಸನಲ್ ಆಗಿ ನಿನ್ನ ಜೊತೆ ಮಾತಾಡಲಿಕ್ಕೆ ವಾಣಿ ಉಪಯೋಗ ಆಗ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ವೈಯಕ್ತಿಕವಾಗಿ ನಿನ್ನ ಜೊತೆ ಮಾತಾಡಲಿಕ್ಕೆ ವಾಣಿ ಉಪಯೋಗ ಆಗ್ತದಂತ ನಿನ್ನ ವಾಕ್ಯ ನಮಗೆ ಹೇಳ್ಕೊಟ್ಟಿದೆಪ್ಪ. ಪರ್ಸನಲ್ ಆಗಿ ನಿನ್ನ ಜೊತೆ ಮಾತಾಡಲಿಕ್ಕೆ ಐ ನೀಡ್ ಅಂತ ಕೇಳಿ, ನನಗೆ ಬೇಕಪ್ಪ ಅಂತ ಕೇಳಿ.
ಹೊಂದಿಕೊಂಡಿರುವವರು ಹಾಗೇ ಸ್ವಲ್ಪ ಹೊತ್ತು ಡ್ಯಾಡಿ ಜೊತೆ ಮಾತಾಡಿ, ನೀವೇ ಮಾತಾಡಿ. ಓಹ್ ಹಲ್ಲೆಲೂಯಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಡ್ಯಾಡಿ, ನನಗೆ ವಾಣಿಯ ವರವನ್ನು ಕೊಟ್ಟದಕ್ಕಾಗಿ ವಂದನೆ ಅಂತ ಹೇಳಿ, ವಂದನೆ ಅಂತ ಹೇಳಿ. ಸ್ವಲ್ಪ ಹೊತ್ತು ಹಾಗೆ ವಾಣಿಯಲ್ಲೇ ಮಾತಾಡಿ, ನೀವೇ ಪರ್ಸನಲ್ ಆಗಿ, ಬೇರೆಯವ್ರಿಗಾಗಿ ಅಲ್ಲ, ನೀವು ಡ್ಯಾಡಿ ಜೊತೆಯಲ್ಲಿ ನಿಕಟವಾಗಿ ವಂದನೆ ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು, ವಾಣಿಯ ವರವನ್ನು ಕೊಟ್ಟಿರುವುದಕ್ಕಾಗಿ ವಂದನೆ. ಓ ಹಲ್ಲೆಲೂಯಾ. ಓ ರಬ್ಬ ಕಸಿಕತ್ತು ನಮ ಹೆರೆ ಹಸಿ ಅಂದೋರು. ಹಲ್ಲೆಲೂಯಾ. ವಂದನೆ. ವಾಣಿಯ ವರವನ್ನು ಕೊಟ್ಟಿರುವುದಕ್ಕಾಗಿ ವಂದನೆ. ವಂದನೆ. ನಿನ್ನ ಜೊತೆ ಪರ್ಸನಲ್ ಆಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವುದಕ್ಕಾಗಿ ವಂದನೆ. ನಿನ್ನ ಜೊತೆ ನಿಕಟವಾಗಿ ಬೆರೀಲಿಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದೀರಿ, ಒಂದು ಅಪರ್ಚುನಿಟಿ ಕೊಟ್ಟಿದ್ದೀರಿ, ಒಂದು ಕೃಪೆ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. ಹೆವೆನ್ಲಿ ಲ್ಯಾಂಗ್ವೇಜ್ನಲ್ಲಿ ಥ್ಯಾಂಕ್ ಯು. ಹೋಲಿ ಸ್ಪಿರಿಟ್ ಕೊಡುವ ವರ್ಡ್ಸಲ್ಲಿ ತಂದೆಯನ್ನು ಘನಪಡಿಸುವುದು ಎಂತಹ ಸೌಭಾಗ್ಯ, ತಂದೆಯನ್ನು ಮಹಿಂಪಡಿಸುವುದು ಎಂತಹ ಸೌಭಾಗ್ಯ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಇದು ಮನುಷ್ಯರಿಗೆ ಅರ್ಥ ಆಗದೆ ಇರ್ಬೋದು, ನನಗೆ ಅರ್ಥ ಆಗದೆ ಇರ್ಬೋದು. ಇದು ಅದರಿಂದ ತೊಂದರೆ ಇಲ್ಲ, ಅದರಿಂದ ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ನಿನಗೆ ಮಹಿಮೆ ಉಂಟಾಗ್ತದಲ್ಲ, ಥ್ಯಾಂಕ್ ಯು. ನಿನಗೆ ಘನತೆ ಉಂಟಾಗ್ತದಲ್ಲ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಪ್ರತಿಯೊಬ್ಬರನ್ನು ಈ ವಾಣಿಯ ಅನುಭವದಲ್ಲಿ ನಡೆಸಪ್ಪ. ಥ್ಯಾಂಕ್ ಯು ಕರ್ತನೆ. ಎಷ್ಟೋ ಜನರು ವಾಣಿಯನ್ನು ಹೊಂದಿದ್ರೂ ಸಹ ಉಪಯೋಗ ಮಾಡೋದಿಲ್ಲ. ಇವತ್ತಿಂದ ಪ್ರಾರಂಭ ಮಾಡಲಿ ಸ್ವಾಮಿ. ವಾಣಿಯನ್ನು ಉಪಯೋಗ ಮಾಡಲಿ, ವಾಣಿಯಲ್ಲಿ ಮಾತಾಡಲಿ, ನಿನ್ನ ಜೊತೆ ಮಾತಾಡಲಿ. ಕರ್ತನ ಅಂತರ್ಯದಲ್ಲಿ ಒಂದು ಕರ್ತನ ಉನ್ನತವಾದ ಸ್ಪಿರಿಚುವಲ್ ಎನರ್ಜಿಯನ್ನು ಅನುಭವಿಸಲಿ ಡ್ಯಾಡಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಬ್ಲೆಸ್ ಯುವರ್ ಚಿಲ್ಡ್ರನ್. ನಿನ್ನ ಮಕ್ಕಳು ಎಲ್ಲಿದ್ದರೂ ಕೂಡ ಈಗ ನೀನು ಆಶೀರ್ವದಿಸು. ಒಂದು ವೇಳೆ ಕರ್ತನೆ ವಾಣಿಯ ವರ ಇಲ್ಲದೆ, ಅಭಿಷೇಕ ಇಲ್ಲದೆ ಯಾರಾದರೂ ಇರುವುದಾದರೆ ರೈಟ್ ನೌ ಅನಾಯಿಂಟ್ ದೆಮ್ ಲಾರ್ಡ್. ಈಗಲೇ ನೀನು ಅಭಿಷೇಕಿಸೋರನ್ನು, ಈಗಲೇ ನಿನ್ನ ಪವಿತ್ರಾತ್ಮನ ಬಲದಿಂದ ತುಂಬಿಸು, ಪವಿತ್ರಾತ್ಮನ ವರಗಳಿಂದ ತುಂಬಿಸು. ಥ್ಯಾಂಕ್ ಯು. ಪವಿತ್ರಾತ್ಮನ ಕರ್ತನೆ ವಾಣಿಯ ವರ ಆಪರೇಟ್ ಆಗಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಟಂಗ್ಸ್ ರಿಲೀಸ್ ಆಗಲಿ ಯೇಸುವಿನ ನಾಮದಲ್ಲಿ. ಟಂಗ್ಸ್ ರಿಲೀಸ್ ಆಗಲಿ. ಉರ್ರಬ್ಬ ಕಶಿ ಕಲ್ಬೋರೇರ. ಐ ರಿಲೀಸ್ ದ ಗಿಫ್ಟ್ ಆಫ್ ಟಂಗ್. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರ ಮೇಲೆ ವಾಣಿಯ ವರವನ್ನು ನಾನು ರಿಲೀಸ್ ಮಾಡ್ತೇನೆ. ಥ್ಯಾಂಕ್ ಯು. ಪವಿತ್ರಾತ್ಮನು ಒಬ್ಬೊಬ್ಬರಲ್ಲಿ ಕಾರ್ಯ ಮಾಡಿ. ಥ್ಯಾಂಕ್ ಯು. ವಾಣಿಯಲ್ಲಿ ಮಾತಾಡದೇ ಇರೋರು ಈಗಿಂದ ಮಾತಾಡಲಿ. ಥ್ಯಾಂಕ್ ಯು. ಈಗಿಂದ ಮಾತಾಡ್ಲಿಪ್ಪ, ನಿನ್ನ ಜೊತೆ ಮಾತಾಡಲಿ, ವಾಣಿಯಲ್ಲಿ ಮಾತಾಡಲಿ, ಗಂಟೆಗಟ್ಟಲೆ ಮಾತಾಡಲಿ, ಮನುಷ್ಯರ ಸಂಗಡ ಅಲ್ಲ, ನಿನ್ನ ಜೊತೆ. ಥ್ಯಾಂಕ್ ಯು ಥ್ಯಾಂಕ್ ಯು. ರಿಕ ಅಮಕ್ ಅಸಿಕ ಅಲ್ಲ, ನಿನ್ನ ಜೊತೆ ಮಾತಾಡಲಿ, ಗಂಟೆಗಟ್ಟಲೆ ಮಾತಾಡಲಿ, ದಿನಗಟ್ಟಲೆ ಮಾತಾಡಲಿ. ಓ ಹಲ್ಲೆಲೂಯಾ. ಒಂದು ಉನ್ನತ ಅನುಭವಕ್ಕೆ ನೀನು ತಗೊಂಡೋಗು ಡ್ಯಾಡಿ. ಟೇಕ್ ದೆಮ್ ಇನ್ ಟು ಎ ನ್ಯೂ ಲೆವೆಲ್ ಲಾರ್ಡ್. ಹೊಸ ಅನುಭವಕ್ಕೆ ಇದುವರೆಗೆ ಅನುಭವಿಸದೇ ಇರುವವರು ಹೊಸ ಅನುಭವಕ್ಕೆ ಬರಲಿ, ಹೊಸ ಅನುಭವಕ್ಕೆ, ಹೋಲಿ ಗೋಸ್ಟ್ ಅನುಭವಕ್ಕೆ ಬರಲಿ. ಥ್ಯಾಂಕ್ ಯು. ಆದಿ ಸಭೆಯ ಅನುಭವಕ್ಕೆ ಬರಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಗಾಡ್, ಮೂವ್ ಇನ್ ಎ ಸ್ಪೆಷಲ್ ವೇ. ಈ ಹೊತ್ತು ಕರ್ತನೆ, ಓ ನೂರಾರು ಜನರು ಅಭಿಷೇಕವನ್ನು ಹೊಂದಿಕೊಳ್ಳಿ, ಓ ವಾಣಿಯ ವರವನ್ನು ಹೊಂದಿಕೊಳ್ಳಲಿ. ರಿಸೀವ್ ದ ಗಿಫ್ಟ್ ಆಫ್ ಟಂಗ್, ರಿಸೀವ್ ದ ಗಿಫ್ಟ್ ಆಫ್ ಟಂಗ್. ಹಲ್ಲೆಲೂಯಾ. ವಾಣಿಯ ವರವನ್ನು ಇವತ್ತು ಹೊಂದಿಕೊಳ್ಳ್ರಿ. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್. ಹಲ್ಲೆಲೂಯಾ. ರಿಬಾ ಕಶಿಕಲ. ಕರ್ತನೆ ತುಂಬಿಸು. ನೀವು ಕೊಡಿಯಪ್ಪ. ಥ್ಯಾಂಕ್ ಯು. ವಾಣಿಯಲ್ಲಿ ಇದುವರೆಗೆ ಮಾತಾಡದಿರು ಈಗ ವಾಣಿಯಲ್ಲಿ ಮಾತಾಡಿ ನಿನ್ನನ್ನು ಘನಪಡಿಸಲಿ, ಸ್ತುತಿಸಲಿ, ಕೊಂಡಾಡಲಿ, ನಿನ್ನನ್ನು ಗೌರವಿಸಲಿ. ಓ ಹಲ್ಲೆಲೂಯಾ. ಫಿಲ್ ಎವ್ರಿವನ್. ಥ್ಯಾಂಕ್ ಯು ಲಾರ್ಡ್. ಲೆಟ್ ದ ವರ್ಡ್ಸ್ ಆಫ್ ದ ಹೋಲಿ ಸ್ಪಿರಿಟ್ ಕಮ್ ಥ್ರೂ ಎವ್ರಿ ಟಂಗ್. ಹಲ್ಲೆಲೂಯಾ. ಥ್ಯಾಂಕ್ ಯು ಥ್ಯಾಂಕ್ ಯು. ಪವಿತ್ರಾತ್ಮನ ನುಡಿಯುವ ಶಕ್ತಿ ಒಬ್ಬೊಬ್ಬರಲ್ಲಿ ಕಾರ್ಯ ನಡೆಯಲಿ. ಸ್ವಾಮಿ, ನೀನು ಹತ್ತಿರಕ್ಕೂ ದೇವರು, ದೂರಕ್ಕೂ ದೇವರು. ಕರ್ತನೆ, ಎಲ್ಲೋ ಇದ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಕರ್ತನೆ ಎಲ್ಲೋ ಮುಟ್ತಾ ಇದ್ದೀರಿ. ಥ್ಯಾಂಕ್ ಯು. ನಿನ್ನ ಸ್ಪರ್ಶ ಆಗ್ತಾ ಇದೆ. ಥ್ಯಾಂಕ್ ಯು. ಬಂಧನಗಳು ಮುರಿದು ಹೋಗ್ತಾ ಇದೆ. ಅಕಾಲ ಖುಷಿ ಕಲ್ಬೋರಿ ಅಂದರನ ಹೇರ್ ಕಸಿ ಅಂದೋರ ಕೊಸಿ ಕಲ್ಬೋರಿ ಆತರನ ಹೇರ್ ಹಸಿ ಅಂತೋರ ನಮ ಕಸಿ ಕಲ್ ಕೊರಬೋರಿ ಆತರನ ಹೇಲ್ ಬಿ ಹಸಿ ಕಸೋರಿ ಆತರನ. Thank you, Jesus. Thank you, Holy Spirit God. Thank you, Holy Spirit God. Thank you, Jesus. ನಿನ್ನ ಅನುಭವ ಕೊಡಪ್ಪ, ಪವಿತ್ರಾತ್ಮನ ಅನುಭವ ಕೊಡಪ್ಪ. ಥ್ಯಾಂಕ್ ಯು. ಅನುಭವ ಕೊಡಪ್ಪ. ಓ ಹಲ್ಲೆಲೂಯಾ. ರುಚಿ ಕೊಡಪ್ಪ. ಒಂದು ವೇಳೆ ಇದುವರೆಗೆ ತರ್ಕ ಮಾಡ್ತಾ, ವಾದ ಮಾಡ್ತಾ ಇದ್ರೂ ಸಹ ಕರ್ತನೆ, ಅದನ್ನೆಲ್ಲ ಬಿಟ್ಬಿಟ್ಟು ನಿನ್ನನ್ನು ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ, ನಿನ್ನನ್ನು ಅನುಭವಿಸಿ ನೋಡಲಿಕ್ಕೆ, ರುಚಿ ನೋಡಿ ತಿಳ್ಕೊಳ್ಳಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಮನೋನೇತ್ರಗಳನ್ನು ತೆರೆಯ ಮಾಡು, ಹೃದಯದಲ್ಲಿ ನಂಬಿಕೆಯನ್ನು ಹುಟ್ಟಿಸು, ಅನುಭವನ ಕೊಡು. ಹೋಲಿ ಸ್ಪಿರಿಟ್ನ ಅನುಭವದಲ್ಲಿ ಜೀವಿಸಲಿಕ್ಕೆ ಸಹಾಯ ನೀಡು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪಾ ಹಸ್ತಕ್ಕೆ ಒಪ್ಪಿಸಿ ಪ್ರಾರ್ಥಿಸುತ್ತೇನೆ. ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ.
ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಹಲ್ಲೆಲೂಯಾ. ಕರ್ತನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಕಾರ್ಯಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯಾ. ಹುಣಸೂರು ತಾಲೂಕಿಗೋಸ್ಕರ ಪ್ರಾರ್ಥನೆ ಮಾಡಿ. ನೀವು ಹುಣಸೂರು ತಾಲೂಕಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಹುಣಸೂರು ತಾಲೂಕಿನಲ್ಲಿರುವಂತಹ 213 ಗ್ರಾಮಗಳು, 41 ಗ್ರಾಮ ಪಂಚಾಯಿತಿಗಳು, 4 ಹೋಬಳಿಗಳು, 50 ಜನ ಗ್ರಾಮ ಲೆಕ್ಕಿಗರು, ಇವರೆಲ್ಲರನ್ನ ಕರ್ತನ ಕೈಗೆ ಒಪ್ಪಿಸಿಕೊಡುವ. ಹುಣಸೂರು ತಾಲೂಕಿನಲ್ಲಿರುವಂತಹ ಎಲ್ಲ ದೇವ ಸೇವಕರುಗಳನ್ನು ಕರ್ತನ ಕೈಗೆ ಒಪ್ಪಿಸಿಕೊಡುವ. ಹುಣಸೂರು ತಾಲೂಕಿನಲ್ಲಿ ಒಂದು ಉಜ್ಜೀವನ ಉಂಟಾಗಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡೋಣ. ಕೃಪಾ ಸಂಪನ್ನನಾದ ದೇವರೇ, ನಾವೆಲ್ಲರೂ ಏಕ ಮನಸ್ಸಿನಿಂದ ಹುಣಸೂರು ತಾಲೂಕಿಗಾಗಿ, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿಗೋಸ್ಕರವಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವಪ್ಪ. ಇಲ್ಲಿರುವಂಥ ಎಲ್ಲ 213 ಗ್ರಾಮಗಳು ಅಂತ ಹೇಳಿ ಒಂದು ಸರ್ಕಾರಿ ಅಂಕಿಅಂಶ ಹೇಳ್ತದೆ ಕರ್ತನೆ. ಅದಕ್ಕೆ ಮೇಲೆ ಗ್ರಾಮಗಳಿದ್ದರೂ ಸಹ ಎಲ್ಲ ಗ್ರಾಮಗಳಲ್ಲೂ ನಿಮ್ಮ ಕೃಪೆ ಹರಿದು ಬರಲಿ ಸ್ವಾಮಿ. ಈ ವರ್ಷ ಒಳ್ಳೆ ಮಳೆ ಆಗಲಿ, ಒಳ್ಳೆ ಬೆಳೆ ಆಗಲಿ. ಹುಣಸೂರು ತಾಲೂಕಿನ ಜನ ಆಶೀರ್ವಾದವಾಗಿರಲಿ ಅಪ್ಪ. ಬಿಸ್ನೆಸ್ ಮಾಡುವವ್ರನ್ನ ಆಶೀರ್ವದಿಸು, ವ್ಯಾಪಾರಿಗಳನ್ನು ಆಶೀರ್ವದಿಸು ಸ್ವಾಮಿ. ದಿನಗೂಲಿ ಕೆಲಸಗಾರರು, ಕೂಲಿ ಕಾರ್ಮಿಕರು ಎಲ್ಲರನ್ನ ನೀನು ಆಶೀರ್ವದಿಸಪ್ಪ. ಥ್ಯಾಂಕ್ ಯು ಜೀಸಸ್. ಕರ್ತನೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡುವ ಎಲ್ಲ ಅಧಿಕಾರಿಗಳನ್ನು ಕರ್ತನೆ, ಎಲ್ಲ ನೌಕರರನ್ನು ನೀನು ಆಶೀರ್ವದಿಸಿ ಅವರೆಲ್ಲರಿಗೂ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ. ಥ್ಯಾಂಕ್ ಯು. ವಿಶೇಷವಾಗಿ ಎಲ್ಲ ಜನಪ್ರತಿನಿಧಿಗಳನ್ನು ಆಶೀರ್ವದಿಸು ಸ್ವಾಮಿ. ಹುಣಸೂರು ತಾಲೂಕಿನ ಜನಪ್ರತಿನಿಧಿಗಳಿಗೆ ನಿನ್ನ ಕೃಪೆ ಉಂಟಾಗಲಿ, ನಿನ್ನ ಅನುಗ್ರಹ ಉಂಟಾಗಲಿ. ಅವರು ಒಳ್ಳೆ ಸರ್ವಿಸ್ ಕೊಡಲಿಕ್ಕೆ ಅವರಿಗೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅದೇ ಸಮಯದಲ್ಲಿ ಕರ್ತನೆ, ಎಲ್ಲರ ರಕ್ಷಣೆಗಾಗಿ ನಿನ್ನ ಸನ್ನಿಧಾನದಲ್ಲಿ ಬೇಡಿಕೊಳ್ತೇವೆ. ಹುಣಸೂರು ತಾಲೂಕಿನ ಎಲ್ಲ ಜನತೆಗೂ ರಕ್ಷಣಾ ಅನುಭವ ಕೊಡಪ್ಪ. ಸಾಧಾರಣ ಜನರಿಂದ ಹಿಡಿದು ಉನ್ನತ ಅಧಿಕಾರಿಯವರೆಗೆ ಎಲ್ಲರಿಗೂ ಸಹ ಪಾಪ ಕ್ಷಮಾಪಣೆಯ ನಿಶ್ಚಯ ಸಿಗಲಿ, ನಿತ್ಯ ಜೀವದ ನಿರೀಕ್ಷೆ ಸಿಗಲಿ, ರಕ್ಷಣಾ ಅನುಭವ ಉಂಟಾಗಲಿ. ನಿನ್ನನ್ನು ಕಂಡುಕೊಳ್ಳುವ ಭಾಗ್ಯ ಕೊಡು ಸ್ವಾಮಿ. ಪರಲೋಕದ ಭರವಸೆ ಕೊಡಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಕರ್ತನ, ಈಗಾಗಲೇ ಹುಣಸೂರು ತಾಲೂಕಿನಲ್ಲಿರುವಂಥ ಎಲ್ಲ ಸೇವೆಗಳಿಗಾಗಿ, ಸೇವಕರುಗಳಿಗಾಗಿ ನಿನ್ನನ್ನು ಸ್ತುತಿಸ್ತೇವೆ ಸ್ವಾಮಿ. ಹುಣಸೂರು ತಾಲೂಕಿನ ಎಲ್ಲ ಸೇವಕರುಗಳನ್ನು ಆಶೀರ್ವದಿಸು. ಅವರ ಎಲ್ಲ ಸೇವಾ ಕಾರ್ಯಗಳಲ್ಲಿ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಅಭಿವೃದ್ಧಿಪಡಿಸಿ ಅಪ್ಪ. ಥ್ಯಾಂಕ್ ಯು. ಸೇವೆಯ ಎಲ್ಲೆಗಳು ವಿಸ್ತಾರ ಆಗಲಿ, ಸೇವೆಯ ಅಗತ್ಯಗಳು ಸಂಧಿಸಲ್ಪಡಲಿ, ಸೇವೆಗೆ ಹೊಸ ಬಾಗಿಲುಗಳು ತೆರೆಯಲ್ಪಡಲಿ. ಒಂದೊಂದು ಸೇವೆಯ ಮೂಲಕವೂ ಸಹ ಜನರು ರಕ್ಷಣಾ ಅನುಭವಕ್ಕೆ ಬರಲಿ, ನಿತ್ಯ ಜೀವನ ಕಂಡುಕೊಳ್ಳಲಿ, ಪರಲೋಕದ ವಾರಸುಗಳಾಗಿ ಮಾರ್ಪಡಲಿ ಸ್ವಾಮಿ. ನಾವೆಲ್ಲರೂ ಏಕ ಮನಸ್ಸಿನಿಂದ ಹುಣಸೂರು ತಾಲೂಕಿಗಾಗಿ ಬೇಡಿಕೊಳ್ತೇವೆ. ಹುಣಸೂರು ತಾಲೂಕಿಗೆ ಶುಭ ಹಾರೈಸುತ್ತೇವೆ, ಅಭಿವೃದ್ಧಿಯನ್ನು ಘೋಷಿಸುತ್ತೇವೆ, ಆರ್ಥಿಕ ಅಭಿವೃದ್ಧಿಯನ್ನು ಘೋಷಿಸುತ್ತೇವೆ. ಹಲ್ಲೆಲೂಯಾ. ಆತ್ಮಿಕ ಅಭಿವೃದ್ಧಿಯನ್ನು ಘೋಷಿಸುತ್ತೇವೆ. ಥ್ಯಾಂಕ್ ಯು. ಹುಣಸೂರು ತಾಲೂಕು ಆಶೀರ್ವದಿಸಲ್ಪಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ಈ ಸಮಯದಲ್ಲಿ ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಎಲ್ಲರನ್ನೂ ನೀನು ಆಶೀರ್ವದಿಸು ಸ್ವಾಮಿ. ಅವರೆಲ್ಲರಿಗೂ ನಿನ್ನ ಕೃಪೆಯನ್ನು ಅನುಗ್ರಹಿಸಪ್ಪ. ಈ ದಿನ ಶುಭದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ಈ ದಿನ ಯಶಸ್ಸಿನ ದಿನ, ಈ ದಿನ ನಿನ್ನ ಪ್ರಸನ್ನತೆಯ ದಿನ, ಈ ದಿನ ಕರ್ತನೆ ನಾವು ಹೆಚ್ಚು ಟಂಗ್ಸಲ್ಲಿ ಮಾತಾಡುವಂಥ, ವಾಣಿಯಲ್ಲಿ ಮಾತಾಡುವ ದಿನ, ಈ ದಿನ ನಿನ್ನ ಸಮ್ಮುಖದ ದಿನ, ಈ ದಿನ ನಿನ್ನ ಪ್ರಸನ್ನತೆಯ ದಿನ, ಈ ದಿನ ಸೈತಾನನ ಮೇಲೆ ಜಯಗಳಿಸುವಂಥ ದಿನ, ಈ ದಿನ ವಾಕ್ಯದ ದಿನ. ಹಲ್ಲೆಲೂಯಾ. ಥ್ಯಾಂಕ್ ಯು. ಆ ರೀತಿಯಾಗಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿಮ್ಮ ಕೃಪೆಯುಳ್ಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಯೇಸುವಿನ ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದಿಕೊಳ್ಳುತ್ತೇವೆ. ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.